ನಾವು ಪ್ರತಿದಿನ ನೂರಾರು ಮುಖಗಳನ್ನು ನೋಡ್ತೀವಿ. ಕಚೇರಿಯಲ್ಲಿ ನಗುವ ಸಹೋದ್ಯೋಗಿ, ಬಸ್ನಲ್ಲಿ ಕುಳಿತಿರುವ ಅಪರಿಚಿತ ವ್ಯಕ್ತಿ ಅಥವಾ ಸದಾ ಜೋಕ್ ಮಾಡುವ ನಮ್ಮ ಆತ್ಮೀಯ ಗೆಳೆಯ. ನಮಗೆ ಅವರೆಲ್ಲರೂ ತುಂಬ ಸುಖವಾಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಸತ್ಯ ನಮಗೆ ಗೊತ್ತಿರೋದಿಲ್ಲ. ಆ ನಗುವಿನ ಹಿಂದೆ ಹರಿದು ಹೋದ ಸಂಬಂಧವಿರಬಹುದು, ಆ ಗಾಂಭೀರ್ಯದ ಹಿಂದೆ ಸಾಲದ ಸುಳಿ ಇರಬಹುದು, ಅಥವಾ ಆ ಉತ್ಸಾಹದ ಹಿಂದೆ ಒಂಟಿತನದ ಕತ್ತಲಿರಬಹುದು. ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಒಂದು ಮೌನ ಹೋರಾಟದಲ್ಲಿರುತ್ತಾನೆ. ಯಾರಿಗೂ ಹೇಳಲಾಗದ ನೋವು, ವಿವರಿಸಲಾಗದ ಆತಂಕ ಅಥವಾ ಸೋತು ಹೋಗಿರುವ ಕನಸುಗಳು ಅವರನ್ನು ಒಳಗಿನಿಂದ ತಿನ್ನುತ್ತಿರುತ್ತವೆ. ಜಗತ್ತಿನ ಮುಂದೆ ತಾವು ಸ್ಟ್ರಾಂಗ್ ಅಂತ ತೋರಿಸಿಕೊಳ್ಳೋಕೆ ಅವರು ಪ್ರತಿದಿನ ಮುಖವಾಡ ಹಾಕಿಕೊಳ್ಳಬೇಕಾಗುತ್ತೆ. ಅಂಥವರಿಗೆ ಬೇಕಿರೋದು ನಿಮ್ಮ ಹಣವಲ್ಲ, ನಿಮ್ಮ ದೊಡ್ಡ ದೊಡ್ಡ ಸಲಹೆಗಳಲ್ಲ, ಕೇವಲ ಒಂದು ಪುಟ್ಟ ಗೌರವ ಅಷ್ಟೇ. ನಾವು ಸುಲಭವಾಗಿ ಜನರನ್ನು ಜಡ್ಜ್ ಮಾಡ್ತೀವಿ, ಆದರೆ ಅವರು ಯಾವ ಬೆಂಕಿಯಲ್ಲಿ ಬೆಂದು ಬರ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಯಾರಾದರೂ ನಿಮ್ಮ ಮೇಲೆ ಕಿರುಚಿದರೆ ಅಥವಾ ವಿಚಿತ್ರವಾಗಿ ವರ್ತಿಸಿದರೆ ಅವರನ್ನು ದ್ವೇಷಿಸಬೇಡಿ. ಬಹುಶಃ ಅವರು ಇಡೀ ದಿನ ಅಸಹನೀಯವಾದ ನೋವನ್ನು ಅನುಭವಿಸಿರಬಹುದು. ನಿಮ್ಮ ಒಂದು ಸಣ್ಣ ಪರವಾಗಿಲ್ಲ ಅಥವಾ ಒಂದು ಸಣ್ಣ ನಗು ಅವರ ಆ ದಿನದ ಯುದ್ಧದಲ್ಲಿ ದೊಡ್ಡ ವಿರಾಮ ನೀಡಬಹುದು. ಬಿ ಕೈಂಡ್ ಆಲ್ವೇಸ್. ನಮಗೆ ತಿಳಿಯದಂತೆ ಯಾರೋ ಒಬ್ಬರು ಮಾನಸಿಕ ನರಕವನ್ನು ಅನುಭವಿಸುತ್ತಿರಬಹುದು. ನಮ್ಮ ಮಾತುಗಳು ಅವರ ಗಾಯಕ್ಕೆ ಮದ್ದಾಗಬೇಕೇ ಹೊರತು ಮತ್ತಷ್ಟು ನೋವು ಕೊಡಬಾರದು. ನಾವು ನೀಡುವ ಪ್ರೀತಿ ಅವರ ಹೋರಾಟಕ್ಕೆ ಹೊಸ ಬಲ ನೀಡಬಲ್ಲದು. ಒಂದು ವೇಳೆ ನೀವು ಇಂತಹ ಕಾಣದ ಯುದ್ಧವನ್ನು ಮಾಡುತ್ತಿದ್ದರೆ ನೆನಪಿಡಿ, ನೀವು ಒಬ್ಬಂಟಿಯಲ್ಲ. ಈ ಜಗತ್ತಿನ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಡುತ್ತಲೇ ಇದ್ದಾರೆ. ನಿಮ್ಮ ನೋವು ನಿಮಗೆ ಮಾತ್ರ ಗೊತ್ತು ಅಂದುಕೊಳ್ಳಬೇಡಿ. ನಿಮ್ಮಂತೆಯೇ ಲಕ್ಷಾಂತರ ಜನರಿದ್ದಾರೆ. ನಿಮ್ಮ ಮೌನವನ್ನು ಗೌರವಿಸಿ, ನಿಮ್ಮ ಹೋರಾಟವನ್ನು ಪ್ರೀತಿಸಿ. ಈ ಕಷ್ಟದ ದಿನಗಳು ಕಳೆದು ಹೋಗುತ್ತವೆ. ಅಲ್ಲಿಯವರೆಗೆ ಪರಸ್ಪರ ಒಬ್ಬರಿಗೊಬ್ಬರು ಆಸರೆಯಾಗಿರೋಣ. ಸಮಾಜಕ್ಕೆ ಬೇಕಿರೋದು ಟೀಕೆಗಳಲ್ಲ, ಸ್ವಲ್ಪ ಹೆಚ್ಚು ಮಮತೆ. ಮುಖ ನೋಡಿ ಯಾರನ್ನು ಅಳೆಯಬೇಡಿ. ಪ್ರೀತಿಯಿಂದ ಬದುಕಿ, ಪ್ರೀತಿಯನ್ನೇ ಹಂಚಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.